ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಇದ್ದಂಥವರು ತಮ್ಮ ಒಂದು ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ KYC ಮಾಡಿಸಲೇಬೇಕು ಅಂತ ಸರ್ಕಾರದ ಕಡೆಯಿಂದ ಆದೇಶವನ್ನು ತಿಳಿಸಿರುವಂಥದ್ದು. BPL ರೇಷನ್ ಕಾರ್ಡ್ ಆಗಿರ್ಬೋದು, APL ರೇಷನ್ ಕಾರ್ಡ್ ಆಗಿರ್ಬೋದು ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು. ಈ ಮೂರು ರೇಷನ್ ಕಾರ್ಡಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ KYCನ ನೀವು ಮಾಡಿಸಲೇಬೇಕಾಗಿರುತ್ತೆ. ಒಂದು ವೇಳೆ KYC ಮಾಡಿಸ್ದೇನೆ ಹಾಗೆ ಬಿಟ್ರಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಬಾರ್ದು ಅಂತಂದರೆ ನೀವು ತಪ್ಪದೇ KYCನ ಮಾಡಿಸಲೇಬೇಕಾಗಿರುತ್ತೆ. ಹಾಗಾದರೆ ಯಾಕೆ ಈ ಒಂದು KYCನ ಮಾಡಿಸಬೇಕು, ಯಾರೆಲ್ಲ KYC ಮಾಡಿಸಬೇಕಾಗುತ್ತೆ, KYC ಮಾಡಿಸುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. GSB ಕಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ರೇಷನ್ ಕಾರ್ಡ್ ಇದ್ದಂಥವರು ರೇಷನ್ ಕಾರ್ಡ್ಗೆ KYC ಕಡ್ಡಾಯವಾಗಿ ಮಾಡಿಸಬೇಕು ಅಂತ ಸರ್ಕಾರದ ಕಡೆಯಿಂದನೇ ಆದೇಶ ತಿಳಿಸಿರುವಂಥದ್ದು. ನಿಮ್ಮ ಹತ್ರ BPL ರೇಷನ್ ಕಾರ್ಡ್, APL ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಈ ಮೂರರಲ್ಲಿ ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಇತ್ತು ಅಂತಂದರೆ ರೇಷನ್ ಕಾರ್ಡ್ಗೆ ನೀವು ಕಡ್ಡಾಯವಾಗಿ KYCನ ಮಾಡಿಸಲೇಬೇಕಾಗಿರುತ್ತೆ. ಮೊದಲದಾಗಿ KYC ಎಂದರೇನು ಅಂತ ನಿಮಗೆ ಒಂದು ಪ್ರಶ್ನೆ ಬರಬಹುದು. KYC ಎಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದೇ KYC ಆಗಿರುತ್ತೆ. ಇನ್ನು ರೇಷನ್ ಕಾರ್ಡ್ KYC ಕಡ್ಡಾಯವಾಗಿ ಯಾಕೆ ಮಾಡಿಸಬೇಕು ಅಂತ ಕೇಳಿದರೆ ಇಲ್ಲಿ ಸರ್ಕಾರನೇ ತಿಳಿಸಿರುವಂಥದ್ದು. ರಾಜ್ಯದಲ್ಲಿರುವ ಅನರ್ಹ BPL ಕಾರ್ಡ್ಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸುವ ಬಗ್ಗೆ ಅಂತ ಹೇಳಿದರೆ BPL ರೇಷನ್ ಕಾರ್ಡ್ನ ಪಡೆಯುವುದಕ್ಕೋಸ್ಕರ ತಪ್ಪಾಗಿರುವಂತಹ ದಾಖಲಾತಿಗಳನ್ನ ಕೊಟ್ಟು ಅಥವಾ ತಪ್ಪಾಗಿರುವಂತಹ ವಿವರಗಳನ್ನ ಕೊಟ್ಟು BPL ರೇಷನ್ ಕಾರ್ಡ್ ಪಡೆದಂಥವರು ಇನ್ನು ತಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ BPL ಮಿತಿಗಿಂತ ಜಾಸ್ತಿ ಇತ್ತು ಅಂತಂದರೆ ಅಂಥವರು ಕೂಡ BPL ರೇಷನ್ ಕಾರ್ಡ್ನ ಪಡೆದಿದ್ರು ಅಂತಂದರೆ ಸೊ ಅಂಥವರ ಒಂದು ಪತ್ತೆ ಕೂಡ ಆಗುವಂಥದ್ದು. KYC ಮಾಡಿದಾಗ BPL ರೇಷನ್ ಕಾರ್ಡ್ಗೆ ಇವರು ಅರ್ಹರ ಅಥವಾ ಅನರ್ಹ ಅಂತ ತಿಳಿದು ಬರುವಂಥದ್ದು. ಇನ್ನು ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಸದಸ್ಯರು ಏನಾದರೂ ಮೃತಪಟ್ಟಿದ್ರು, ಅವರ ಹೆಸರು ರೇಷನ್ ಕಾರ್ಡ್ ಇಂದ ತೆಗೆದುಹಾಕಲಾಗಿಲ್ಲ ಅಥವಾ ಡಿಲೀಟ್ ಮಾಡಲಾಗಿಲ್ಲ ಅಂತಂದ್ರೆ ಮೃತಪಟ್ಟಂತ ಸದಸ್ಯರ ಹೆಸರು ಕೂಡ ಡಿಲೀಟ್ ಆಗುವಂಥದ್ದು. ಯಾಕೆಂದ್ರೆ ಅವರ ಒಂದು KYC ಇನ್ಕಂಪ್ಲೀಟ್ ಇರುತ್ತೆ. ಅದರಿಂದಾಗಿ ಆಟೋಮೆಟಿಕ್ ಆಗಿ ಆಹಾರ ಇಲಾಖೆ ಕಡೆಯಿಂದನೇ ಮೃತಪಟ್ಟ ಸದಸ್ಯರ ಹೆಸರು ಕೂಡ ತೆಗೆದುಹಾಕಲಾಗುವಂಥದ್ದು. ಹಾಗಾಗಿ ಇಂತಹ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚಲು ಸರ್ಕಾರದ ಕಡೆಯಿಂದ KYC ಕಡ್ಡಾಯ ಅಂತ ಆದೇಶವನ್ನ ತಿಳಿಸಲಾಗಿದೆ. ಇನ್ನು ಯಾರೆಲ್ಲ ರೇಷನ್ ಕಾರ್ಡ್ ಅಲ್ಲಿ KYCನ ಮಾಡಿಸಬೇಕು ಅಂತ ಕೇಳಿದರೆ ರೇಷನ್ ಕಾರ್ಡ್ ನಲ್ಲಿ ಎಲ್ಲ ಸದಸ್ಯರ KYC ಆಗಿ 5 ವರ್ಷ ಕಳೆದಿತ್ತು ಅಥವಾ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಸದಸ್ಯರ KYC ಬಾಕಿ ಇತ್ತು ಅಂತಂದ್ರೆ ಅಂತವರು KYC ಮತ್ತೊಮ್ಮೆ ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತೆ. ಕುಟುಂಬದ ಸದಸ್ಯರ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ಸದಸ್ಯರ KYC ಕೂಡ ಕಡ್ಡಾಯವಾಗಿ ಇರುವಂತದ್ದು. ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾವ ಯಾವ ಸದಸ್ಯರ KYC ಬಾಕಿ ಇದೆ ಅಂತ ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು KYC ಮಾಡಿ 5 ವರ್ಷ ಕಳೆದಿತ್ತು ಅಂತಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ನೀವು ಅಲ್ಲಿ KYCನ ಮಾಡಿಸಬೇಕಾಗಿರುತ್ತೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಮಾತ್ರ ರೇಷನ್ ಕಾರ್ಡ್ KYC ಮಾಡಲು ಅವಕಾಶವನ್ನ ಮಾಡಿಕೊಡಲಾಗಿದೆ. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ KYC ಬಾಕಿ ಇತ್ತು ಅಥವಾ ಪೆಂಡಿಂಗ್ ಇತ್ತು ಅಂತಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ನೀವು ಅಲ್ಲಿ KYCನ ಕೂಡ ಮಾಡಿಸಬಹುದಾಗಿರುತ್ತೆ. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.